ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ಎಸ್ ಯೇಸು ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ಎಲ್ಲರೂ ಹೇಳೋಣ, ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ಎಲ್ಲೋ ಏನೋ ಯಾರೋ ಎಂದು ನಾ ಬಾಳಿದೆ. ಎಲ್ಲೋ ಏನೋ ಯಾರೋ ಎಂದು ನಾ ಬಾಳಿದೆ. ಹೆತ್ತ ತಾಯಿಗಿಂತಲೇಸು ಯೇಸು ಸಿಕ್ಕಿದನು. ಹೆತ್ತ ತಾಯಿಗಿಂತಲೇಸು ಯೇಸು ಸಿಕ್ಕಿದನು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ಅಂದ ಚಂದ ಕಂದ ಎಂದು ನನ್ನ ಕೂಗಿದ. ಅಂದ ಚಂದ ಕಂದ ಎಂದು ನನ್ನ ಕೂಗಿದ. ಸ್ವಂತ ಮಗನಾಗುವಂತ ಭಾಗ್ಯ ನೀಡಿದ. ಆಗುವಂತ ಭಾಗ್ಯ ನೀಡಿದ. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ತನು ಮನಕ್ಕೆ ಶಾಂತಿ ಸುಖ ಯೇಸು ಯೇಸು. ದಿವ್ಯ ಜ್ಯೋತಿ ಯೇಸು, ದಾರಿದೀಪ ಯೇಸು. ಹೌದು ಡ್ಯಾಡಿ, ಎಲ್ಲೋ ಯಾರೋ ಎಲ್ಲೋ ಗತಿ ಇಲ್ಲದವರಾಗಿ ನಾನಿದ್ದಾಗ ಕರ್ತನೆ ಹೆತ್ತ ತಾಯಿಗಿಂತ ಹೆಚ್ಚಾದ ಪ್ರೀತಿಯನ್ನು ತೋರಿಸಿ ಕರ್ತನೆ ನಿನ್ನ ಎದೆಯಲ್ಲಿ ಒರಗಿಸಿಕೊಂಡೆ, ನಿನ್ನ ಮಡಿಲಲ್ಲಿ ಮಲಗಿಸಿಕೊಂಡೆ. ಥ್ಯಾಂಕ್ ಯು ನಿನ್ನೆಲ್ಲ ಉಪಕಾರಗಳಿಗಾಗಿ ವಂದನೆ. ಥ್ಯಾಂಕ್ ಯು ಜೀಸಸ್. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನನ್ನೊಂದಿಗೆ ಸೇರಿ ಯಾರೆಲ್ಲ ನಿನ್ನ ಸನ್ನಿಧಾನವನ್ನು ಹುಡುಕಿ ಬಂದಿದ್ದಾರೋ ಪ್ರತಿಯೊಬ್ಬರ ಅಂತರ್ಯವನ್ನು ಆವರಿಸು, ಪ್ರತಿಯೊಬ್ಬರ ಜೀವಿತವನ್ನು ಆವರಿಸು, ನಿನ್ನ ಸಾನ್ನಿಧ್ಯದಿಂದ ತುಂಬಿಸು ಸ್ವಾಮಿ. ಥ್ಯಾಂಕ್ ಯು ಮಗನೇ ಅಂತ ಹೇಳಿ ನೀನು ಕರ್ತನೆ ಪ್ರೀತಿಯ ಸ್ವರವನ್ನು ಅವರ ಕಿವಿಯಲ್ಲಿ ಕರ್ತನೆ ಧ್ವನಿಸ ಮಾಡು ಸ್ವಾಮಿ. ಮಗಳೇ ಅಂತ ಹೇಳಿ ನಿನ್ನ ಆ ಒಂದು ಪ್ರೀತಿಯ ಸ್ವರ ಒಬ್ಬೊಬ್ಬರ ಕಿವಿಯಲ್ಲಿ ಬೀಳಲಿ ಸ್ವಾಮಿ. ಹಲ್ಲೆಲೂಯಾ. ಬನ್ನಿ ನನ್ನ ಮನೆಗೆ ನನ್ನ ಯೇಸುವೆ ಬನ್ನಿರಿ. ಬನ್ನಿ ನನ್ನ ಮನೆಗೆ ನನ್ನ ಯೇಸುವೆ ಬನ್ನಿರಿ.
ಬನ್ನಿ ನನ್ನ ಮನೆಗೆ, ನನ್ನ ಯೇಸುವೆ ಬನ್ನಿರಿ. ಕಾದಿರುವೆ ಕಾದಿರುವೆ, ಕಾಲವೆಲ್ಲ ಕಾದಿರುವೆ, ಕಾದಿರುವೆ ಕಾದಿರುವೆ. ಈ ಮುಂಜಾನೆ ಕಾದಿರುವೆ. ಬನ್ನಿ ನಮ್ಮ ಮನೆಗೆ, ಸ್ವಾಮಿ ಬನ್ನಿ ನನ್ನ ಮನೆಗೆ. ಬನ್ನಿ ನನ್ನ ಮನೆಗೆ, ನನ್ನ ಯೇಸುವೆ ಬನ್ನಿರಿ. ಬನ್ನಿ ನನ್ನ ಮನೆಗೆ, ನನ್ನ ಯೇಸುವೆ ಬನ್ನಿರಿ. ಬಾಗಿಲನ್ನು ತೆರೆದಿರುವೆ, ದೀಪವ ಹಚ್ಚಿರುವೆ. ಬಾಗಿಲನ್ನು ತೆರೆದಿರುವೆ, ದೀಪವ ಹಚ್ಚಿರುವೆ. ಬನ್ನಿ ನಮ್ಮ ಮನೆಗೆ, ಸ್ವಾಮಿ ಬನ್ನಿ ನನ್ನ ಮನೆಗೆ. ಬನ್ನಿ ನನ್ನ ಮನೆಗೆ, ನನ್ನ ಯೇಸುವೆ ಬನ್ನಿರಿ. ಬನ್ನಿ ನನ್ನ ಮನೆಗೆ, ನನ್ನ ಯೇಸುವೆ ಬನ್ನಿರಿ. ನಿಮ್ಮಯ ರಕ್ತದಿಂದ ಪರಿಶುದ್ಧನಾಗಿರುವೆ. ನಿಮ್ಮಯ ರಕ್ತದಿಂದ ಪರಿಶುದ್ಧನಾಗಿರುವೆ. ಬನ್ನಿ ನನ್ನ ಮನೆಗೆ, ಸ್ವಾಮಿ ಬನ್ನಿ ನನ್ನ ಮನೆಗೆ. ಬನ್ನಿ ನನ್ನ ಮನೆಗೆ, ನನ್ನ ಯೇಸುವೆ ಬನ್ನಿರಿ. ಬನ್ನಿ ನನ್ನ ಮನೆಗೆ, ನನ್ನ ಯೇಸುವೆ ಬನ್ನಿರಿ. ದಾಹದಿ ನಿಂತಿರುವೆ, ತವಕದಿ ಬೇಡುತ್ತಿಹೆ. ದಾಹದಿ ನಿಂತಿರುವೆ, ತವಕದಿ ಬೇಡುತ್ತಿಹೆ. ಬನ್ನಿ ನನ್ನ ಮನೆಗೆ, ಸ್ವಾಮಿ ಬನ್ನಿ ನನ್ನ ಮನೆಗೆ. ಬನ್ನಿ ನನ್ನ ಮನೆಗೆ, ನನ್ನ ಯೇಸುವೆ ಬನ್ನಿರಿ. ಬನ್ನಿ ನನ್ನ ಮನೆಗೆ, ನನ್ನ ಯೇಸುವೆ ಬನ್ನಿರಿ. ನಿನ್ನೆಯ ವೇದನೆಯು ಇಂದು ಮರೆಯಾಯಿತು. ನಿನ್ನೆಯ ವೇದನೆಯು ಇಂದು ಮರೆಯಾಯಿತು. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಯಿತಯ್ಯ. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಯಿತಯ್ಯ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಕೋಟಿ ಕೋಟಿ ಸ್ತೋತ್ರ ರಾಜ,
ಕೋಟಿ ಕೋಟಿ ಸ್ತೋತ್ರ ರಾಜ, ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಓಡಿ ಓಡಿ ದುಡಿಯಲು ನಾ ಇಂದು ಸುಖ ಬಲ ನೀಡಿರುವೆ, ಓಡಿ ಓಡಿ ದುಡಿಯಲು ನಾ ಸುಖ ಬಲ ನೀಡಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ഇരുಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ, ഇരുಳೆಲ್ಲ ಕಾಪಾಡಿದೆ. ಹೌದು ಡ್ಯಾಡಿ, ತಂದೆ ಮರೆಯದ ನನ್ ಪ್ರಿಯನೇ, ನಿನ್ನ ಸನಿಹವೇ ನಲಿಯುವೆನು, ನನ್ನ ಮರೆಯದ ನನ್ ಪ್ರಿಯನೇ, ನಿನ್ನ ಸನಿಹವೇ ನಲಿಯುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು, ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು, ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆನು. ಯೇಸು ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ,
ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ ಸಯ್ಯ. ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ಹಲ್ಲೆಲೂಯ. ನಿನ್ ಜೊತೆ ಇರುವುದೇ ನಮಗೆ ಸೌಭಾಗ್ಯ. ನಿನ್ನ ಪಾದದಲ್ಲೇ ಆನಂದ, ನಿನ್ನೊಂದಿಗೆ ಆನಂದ, ಉಲ್ಲಾಸ, ಸಮಾಧಾನ. ವಂದನೆ ಅಪ್ಪ, ವಂದನೆ ವಂದನೆ ನಿಮಗೆ ವಂದನೆ. ಹಲ್ಲೆಲೂಯ. Thank you, thank you, thank you, thank you, Jesus. Thank you, Jesus. Thank you, Jesus. Thank you, Minor. Thank you, Lord. ಇದುವರೆಗೂ ಕಾಪಾಡಿದೆ, ಮುಂದೆಯೂ ಕಾಪಾಡುವೆ. ಇದುವರೆಗೂ ಕಾಪಾಡಿದೆ, ಮುಂದೆಯೂ ಕಾಪಾಡುವೆ. ಚಿಂತೆಯೇನು ನನಗಿಲ್ಲ ಏಸಪ್ಪ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಹಲ್ಲೆಲೂಯ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಏಸಪ್ಪ. ಡ್ಯಾಡಿಯನ್ನು ನೋಡಿ ಹೇಳೋಣ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ, ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು. ಎಸ್ ಡ್ಯಾಡಿ, ಡ್ಯಾಡಿಯನ್ನು ನೋಡಿ ಹೇಳುವ, ಇದುವರೆಗೂ ಕಾಪಾಡಿದೆ, ಮುಂದೆಯೂ ಕಾಪಾಡುವೆ. ಇದುವರೆಗೂ ಕಾಪಾಡಿದೆ, ಮುಂದೆಯೂ ಕಾಪಾಡುವೆ. ಚಿಂತೆಯೇ. ಡ್ಯಾಡಿ ನೋಡಿ ಹೇಳೋಣ, ಅಪ್ಪ ಇದುವರೆಗೆ ಕಾಪಾಡಿದ ಕರ್ತನು ಇನ್ನು ಮುಂದೆ ನನ್ನನ್ನು ಕಾಪಾಡುವ ದೇವರು, ನನ್ನ ಜೊತೆಯಲ್ಲಿದ್ದು ನನ್ನನ್ನು ಸಂತೈಸಿ ಬಲಪಡಿಸಿ ನಡೆಸುವಾತನು. ಬರುವ ಆರ್ಥಿಕ ಎಲ್ಲ ದೈಹಿಕ ಹೋರಾಟಗಳು ಸಮಸ್ಯೆಗಳ ಮಧ್ಯದಲ್ಲಿ ನನ್ನನ್ನು ಸಂತೈಸಿ ಬಲಪಡಿಸಿ ನಡೆಸುವಾತನು ನೀನು. ಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಕಳವಳ ವೇಳೆಯಲ್ಲಿ ನಿನ್ನೆ
ನಿನ್ನೆದೆಗೆ ಹೊರಗಿರುವೆ, ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಡ್ಯಾಡಿಯರ್ ನೋಡಿ ಹೇಳೋಣ, ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ನನ್ನೆದಿರು ನಿನ್ನನ್ನೇ ಎಂದೆಂದು ನಿಲ್ಲಿಸುವೆ, ನನ್ನೆದಿರು ನಿನ್ನನ್ನೇ ಎಂದೆಂದು ನಿಲ್ಲಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಬಲಗಡೆ ನೀನಿರುವೆ, ಭಯವೇ ನನಗಿಲ್ಲ, ಬಲಗಡೆ ನೀನಿರುವೆ, ಭಯವೇ ನನಗಿಲ್ಲ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ನಿನ್ ಸಮ್ಮುಖ ನನಗಿರಲು ವಿಶ್ರಾಂತಿ ನನಗುಂಟು, ನಿನ್ ಸಮ್ಮುಖ ನನಗಿರಲು ವಿಶ್ರಾಂತಿ ನನಗುಂಟು, ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಹೌದು ಡ್ಯಾಡಿ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಹೌದು ಡ್ಯಾಡಿ, ನೀನಿರೋದ್ರಿಂದ ಚಿಂತೆಯೇನು ನನಗಿಲ್ಲ ಏಸಪ್ಪ. ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ, ಹೌದಪ್ಪ. ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಚಿಂತೆಯೇನು ನನಗಿಲ್ಲ ಏಸಪ್ಪ. ನೀವಿರೋದ್ರಿಂದ ನನಗ್ಯಾಕೆ ಚಿಂತೆ, ನೀವಿರೋದ್ರಿಂದ ನನಗ್ಯಾಕೆ ಭಯ, ನೀವಿರೋದ್ರಿಂದ ನನಗಾಕೆ ಕಳವಳ. ಓ ಬಲಗಡೆ ನೀನಿರುವೆ, ಭಯವೇ ನನಗಿಲ್ಲ. ನನ್ನ ಬಲಗಡೆ ನೀನಿರುವೆ, ಭಯವೇ ನನಗಿಲ್ಲ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಏಸಪ್ಪ.
ಯಾರ ಮೇಲೂ ಕೈಯಿಲ್ಲ ಏಸಪ್ಪ, ಯಾರ ಮೇಲೂ ಕೈಯಿಲ್ಲ ಏಸಪ್ಪ, ಯಾರ ಮೇಲೂ ಕೈಯಿಲ್ಲ ಏಸಪ್ಪ, ಏಸಪ್ಪ, ಏಸಪ್ಪ. ಕೃಪಾ ಸಂಪನ್ನನೇ ಅಪ್ಪ, ನೀವಿರೋದ್ರಿಂದ ನಮಗೆ ಚಿಂತೆ ಇಲ್ಲ ಡ್ಯಾಡಿ. ಸಮಸ್ಯೆ ಉಂಟು, ಆದರೆ ನೀವು ಜೊತೆಗಿರೋದ್ರಿಂದ ಧೈರ್ಯವಾಗಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳಿದ್ರಿ. ಹಲ್ಲೆಲೂಯ. ನಿಮ್ಮ ಜಯದ ಒಂದು ಆಶ್ವಾಸನೆ ಕರ್ತನೆ, ನಿಮ್ಮ ಜಯದ ಭರವಸೆ, ನಿಮ್ಮ ಜಯದ ಧೈರ್ಯ, ಥ್ಯಾಂಕ್ ಯು. ನಮ್ಮ ಜೀವಿತ ಎಲ್ಲ ಹೋರಾಟಗಳಲ್ಲಿ ನಮ್ಮನ್ನು ಮುನ್ನಡೆಸ್ತಾ ಇದೆ. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ವಿ ಲವ್ ಯು, ವಿ ಗಿವ್ ಯು ಗ್ಲೋರಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದೋಣ. ರೋಮ 12:11. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಹಲ್ಲೆಲೂಯ. ಆಸಕ್ತರಾಗಿದ್ದು ಕರ್ತನ ಸೇವೆಯನ್ನು ಮಾಡುವವರಾಗಿರಿ. ಹಲ್ಲೆಲೂಯ. ಯಾವುದನ್ನು ಮಾಡುವವರಾಗಿರಿ? ಕರ್ತನ ಸೇವೆಯನ್ನು ಮಾಡುವವರಾಗಿರಿ. ಇದು ಯಾವುದೋ ಪಾಸ್ಟ್ರಿಗೆ ಬರೆದಿರೋದು ಅಂತ ನೀವು ನೆನೆಸ್ಬಿಡ್ಬೇಡ್ರಿ, ಯಾರೋ ಅಪೊಸ್ತಲರಿಗೆ ಬರೆದಿರೋದು ಅಂತ ನೆನೆಸ್ಬಿಡ್ಬೇಡ್ರಿ. ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಬಂದರೆ 1ನೇ ವಚನ ಮುಂದುವರಿಸಿ, ಹಾಗೆ 7ನೇ ವಚನ ಅದರಲ್ಲೇ ಇದೆ ನೋಡಿ, 1 ಮತ್ತು 7, ಯಾಕಂದರೆ 2, 3 ಹಿಂದೆ ಬರ್ತದೆ. ಭಾಷಾಂತರ ಮಾಡುವಾಗ ವಚನಗಳು ಏರುಪೇರು ಆಗ್ತದೆ. ಸೆಂಟೆನ್ಸ್: ಯೇಸು ಕ್ರಿಸ್ತನ ದಾಸನು, ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನು ಆಗಿರುವ ಪೌಲನು, ರೋಮಾಪುರದಲ್ಲಿ ದೇವರಿಗೆ ಪ್ರಿಯರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟ, ದೇವರಿಗೆ ಪ್ರಿಯರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೆ ಬರೆಯುವುದೇನೆಂದರೆ, ಬರೆಯುವುದು. ಯಾರಿಗೆ ಬರೀತಾ ಇರೋದು? ದೇವರಿಗೆ ಪ್ರಿಯರು, ದೇವಜನರು. ಇವು ಅಪೊಸ್ತಲರು, ಪ್ರವಾದಿಗಳು ಅವ್ರಿಗೆ ಬರೆಯೋದು ಅಂತ ಹೇಳಿಲ್ಲ. ದೇವಜನರಿಗೆ, ಸಾಧಾರಣವಾದ ಬಿಲೀವರ್ಸ್, ರಕ್ಷಣೆ ಹೊಂದಿದವರಿಗೆ, ಕರ್ತನನ್ನು ಕಂಡುಕೊಂಡವರಿಗೆ, ದೇವರನ್ನ ಪ್ರೀತಿಸುವವರಿಗೆ, ದೇವರ ದೃಷ್ಟಿಯಲ್ಲಿ ಪ್ರಿಯರಾಗಿ ಜೀವಿಸುವವರಿಗೆ, ಅವರಿಗೆ ಬರಿತಾ ಇರೋದೇನೆಂದರೆ ಕರ್ತನ ಸೇವೆಯನ್ನು ಮಾಡುವವರಾಗಿರಿ. ಹಲ್ಲೆಲೂಯ. ಹೆಂಗೆ ಮಾಡುವವರಾಗಿರಿ? ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆಯನ್ನು ಮಾಡುವವರಾಗಿರಿ. ಹಲ್ಲೆಲೂಯ. ಪ್ರಿಯರ, ಸೇವೆ ಅನ್ನುವುದು ಯಾರ್ದೋ ಒಬ್ರದ್ದು ಪಾಸ್ಟ್ರದು, ಯಾರ್ದೋ ಒಬ್ರದ್ದು ದೇವರ ಸೇವಕರದು ಅಂತ ಹೇಳಿ ನಾವು ಪರಿಗಣಿಸೋದಾದರೆ ನಾವು ತಪ್ಪು. ನಮ್ಮ ಜೀವಿತದಲ್ಲಿ ನಾವು ನೆರವೇರಿಸಬೇಕಾದ ಬಹಳ ಮುಖ್ಯವಾದ ಪಾತ್ರವನ್ನು ನಾವು ನೆರವೇರಿಸದೆ ಮುಂದೆ ಸಾಗ್ತಾ ಇದ್ದೀವಿ ಅಂತ ಅರ್ಥ. ಅತಿ ದೊಡ್ಡ ನಷ್ಟವನ್ನು ನಾವು ಆಹ್ವಾನ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಸೇವೆ ಯಾರ್ದೋ ಪಾಸ್ಟ್ರದಷ್ಟೇ ಅಲ್ಲ, ಯಾರ್ದೋ ಸೇವಕರದಷ್ಟೇ ಅಲ್ಲ, ನಮ್ಮೊಬ್ಬೊಬ್ಬರ ಮೇಲೆ ಬಿದ್ದಿರುವಂತಹ ಜವಾಬ್ದಾರಿಕೆ. ಇವತ್ತು ಅನೇಕರಿಗೆ ಹೇಗಿದೆ ಅಂತ ಹೇಳಿದರೆ, ನಾವು ಚರ್ಚ್ಗೆ ಹೋಗ್ತೀವ, ಆರಾಧನೆ ಮಾಡ್ತೀವ, ದಶಾಂಶ ಹಾಕ್ತೀವ, ಕಾಣಿಕೆ ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ತೀವ, ತೃಪ್ತಿ ಬಂದುಬಿಡ್ತೀವಿ. ನೀವು ಅಷ್ಟಕ್ಕೆ ತೃಪ್ತರಾಗಿದ್ದರೆ ಜೀವಿತದಲ್ಲಿ ನೀವು ನೆರವೇರಿಸಬೇಕಾದ ಇನ್ನೂ ದೊಡ್ಡ ಜವಾಬ್ದಾರಿಕೆಯನ್ನು ನೀವು ಮಿಸ್ ಮಾಡ್ಕೋತಾ ಇದ್ದೀರಿ. ಆಮೇಲೆ ಚಿಂತೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಇದರಲ್ಲಿ ಜಾಗ್ರತೆ ವಹಿಸಬೇಕು, ಇದರಲ್ಲಿ ಆಲಸ್ಯವಾಗಿರಬಾರ್ದು, ಇದರಲ್ಲಿ ಆಸಕ್ತಿ ತೋರಿಸಬೇಕು. ಯಾವುದರಲ್ಲಿ? ಸೇವೆಯಲ್ಲಿ. ಹಲ್ಲೆಲೂಯ. ನೀವು ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಕೊನೆ ಅಧ್ಯಾಯಕ್ಕೆ ಬನ್ನಿ, 16ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ, ಅದರಲ್ಲಿ 23ನೇ ವಚನವನ್ನು ಓದಿ. ರೋಮ 16:23.
ನನಗೂ ಸಮಸ್ತ ಸಭೆಗೂ ಅತಿಥಿ ಸತ್ಕಾರವನ್ನು ಮಾಡುತ್ತಿರುವ ಗಾಯನು ನಿಮ್ಮನ್ನು ವಂದಿಸುತ್ತಾನೆ. ಈ ಪಟ್ಟಣದ ಖಜಾನೆಯ ಮೇಲ್ವಿಚಾರಕನಾಗಿರುವ ಎರಸ್ತನು ಸಹೋದರನಾದ ಕ್ವರ್ತನು ನಿಮಗೆ ವಂದನೆಗಳನ್ನು ಹೇಳುತ್ತಾರೆ. ಹಲ್ಲೆಲೂಯಾ. ಪಟ್ಟಣದ ಖಜಾಂಚಿ ಆಗಿರುವಂತಹ ಖಜಾನೆಯ ಮೇಲ್ವಿಚಾರಕನಾಗಿರುವ ಎರಸ್ತನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಸೇವೆಯೊಂದಿಗೆ ಗುರುತಿಸ್ಕೋತಾ ಇದ್ದಾನೆ ನೋಡ್ರಿ. ಅವನು ಸೆಕ್ಯುಲರ್ ಜಾಬ್ನಲ್ಲಿದ್ದ, ಅವನು ಒಂದು ಪಟ್ಟಣದ ಖಜಾಂಚಿಯಾಗಿ ಟ್ರೆಷರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದವನು. ಆದರೆ ಅವನಿಗೆ ಸೇವೆಯಲ್ಲಿ ಒಂದು ಪಾತ್ರ ಇದೆ ಅನ್ನೋದನ್ನು ಗುರುತಿಸಿದರು. ನೀವು ಯಾವುದೇ ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ಬೋದು, ಪ್ರಪಂಚದ ಯಾವುದೇ ಭಾಗದಲ್ಲಿರ್ಬೋದು, ಅಥವಾ ಯಾವುದೇ ವಿಧವಾದಂತಹ ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಯಾವುದು ಬೇಕಾದರೂ ಇರ್ಬೋದು. ಆದರೆ ಕರ್ತನ ಸೇವೆಯಲ್ಲಿ ನಿಮ್ಮದು ಒಂದು ಪಾಲಿದೆ. ಈ ಖಜಾಂಚಿಯದು ಒಂದು ಪಾಲು ಇದೆ ಅಂತ ಅಂದಮೇಲೆ ನಿಮ್ಮದು ಒಂದು ಪಾಲಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 22ನೇ ವಚನ. ಅಪೊಸ್ತಲರ ಕೃತ್ಯಗಳು 19:22. ಆದರೆ ಅವನು ತನಗೆ ಸೇವೆ ಮಾಡುವವರಲ್ಲಿ ಇಬ್ಬರಾದ ತಿಮೋಥೆಯನನ್ನು ಎರಸ್ತನನ್ನು ಮೆಕದೋನ್ಯಕ್ಕೆ ಕಳುಹಿಸಿ ತಾನು ಆಸೆ ಸೀಮೆಯಲ್ಲಿ 21ರಿಂದನೇ ಈ ಸಂಗತಿಗಳು ಆದ ಮೇಲೆ ಪೌಲನು ತಾನು ಮಕೆದೋನ್ಯದಲ್ಲಿಯೂ ಅಕಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ ರೋಮಾಪುರವನ್ನು ಸಹ ನೋಡಬೇಕೆಂದು ಹೇಳಿದನು. ಆದರೆ ಅವನು ತನಗೆ ಸೇವೆ ಮಾಡುವವರಲ್ಲಿ ಇಬ್ಬರಾದ, ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ, ತನಗೆ ಸೇವೆ ಮಾಡುವವರಲ್ಲಿ ಇಬ್ಬರಾದ ತಿಮೋಥೆಯನನ್ನು ಎರಸ್ತನನ್ನು ಮಕೆದೋನ್ಯಕ್ಕೆ ಕಳುಹಿಸಿ. ಈ ಎರಸ್ತನು ಯಾರು? ಖಜಾಂಚಿ. ಹಲ್ಲೆಲೂಯಾ. ಪೌಲನಿಗೆ ಈ ಅಪೊಸ್ತಲರ ಕೃತ್ಯಗಳನ್ನ ಲೂಕನು ಬರೀತಾನೆ. ಅದಕ್ಕೆ ಅಲ್ಲಿ ಹೇಳ್ತಾನೆ, ಪೌಲನಿಗೆ ಸೇವೆ ಮಾಡ್ತಾ ಇದ್ದಂತಹ ಎರಸ್ತ ಮತ್ತು ತಿಮೋತಿ ತನಗೆಂತ ಸೆಪರೇಟ್ ಮಿನಿಸ್ಟ್ರಿ ಏನು ಮಾಡದೇ ಇರಬಹುದು. ಆದರೆ ಪೌಲನ್ ಮಾಡ್ತಿದ್ದಂಥ ಸೇವೆಯಲ್ಲಿ ಪೌಲನ ಜೊತೆಗೆ ಪೌಲನಿಗೆ, ಅಂದರೆ ಅಲ್ಲಿ ವಾಕ್ಯ ಸ್ಪಷ್ಟವಾಗಿದೆ, ತನಗೆ ಸೇವೆ ಮಾಡುವವರಲ್ಲಿ, ಅಂದರೆ ಪೌಲನ್ ಮಾಡುವ ಸೇವೆಯಲ್ಲಿ ಇವರು ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ. ಇವರಿಗೆ ಪ್ರೈಮರಿ ಇಲ್ಲದೆ ಇರ್ಬೋದು, ಪೌಲನ ಸೇವೆಯಲ್ಲಿ ಭುಜ ಕೊಟ್ಟು ನಿಲ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಎರಸ್ತನು ಪೌಲನಿಗೆ ಭುಜ ಕೊಟ್ಟು ನಿಲ್ಲುವವನಾಗಿ ಸೇವೆಯಲ್ಲಿ ಪಾಲುಗಾರನಾಗಿದ್ದಾನೆ. ಹಲ್ಲೆಲೂಯಾ. ಮೆಕದೋನ್ಯಕ್ಕೆ ಕಳುಹಿಸಿ ತಾನು ಆಸ್ಯ ಸೀಮೆಯಲ್ಲಿ ಕೆಲವು ಕಾಲ ನಿಂತನು. ತಾನು ಹೋಗಬೇಕಾದ ಕಾರ್ಯವನ್ನು ಈ ಎರಸ್ತನು, ಈ ತಿಮೋಥೆಯನ್ನು ಮಾಡ್ತಾರೆ. ಈ ಎರಸ್ತನು ಮಾಡ್ತಾನೆ. ತಿಮೋಥೆ ಬಿಡಿ, ಅವನು ಫುಲ್ ಟೈಮ್ ವರ್ಕರ್. ಈ ಎರಸ್ತನು, ಈ ಖಜಾಂಚಿ ಮಾಡ್ತಾನೆ. ಪೌಲನು ಹೋಗಬೇಕಾದ ಜಾಗಕ್ಕೆ ಇವನು ಹೋಗ್ತಾನೆ. ಪೌಲನು ಮಾಡಬೇಕಾದ ಜವಾಬ್ದಾರಿಗಳನ್ನು ಇವನು ಮಾಡ್ತಾನೆ. ಮುಂದೆ ಪುಲ್ಪಿಟ್ಲಿ ನಿಂತರೇನೇ ಸೇವೆ ಅಲ್ಲ, ಅದರ ಹಿಂದೆ ಮಾಡಬೇಕಾದ್ದು ಬಹಳ ಇದೆ. ಒಬ್ಬರು ಪಾಸ್ಟ್ರೋ, ಒಬ್ಬರು ಇವಾಂಜಲಿಸ್ಟೋ ಪುಲ್ಪಿಟ್ನಲ್ಲಿ ನಿಂತು ಪ್ರಸಂಗ ಮಾಡ್ತಾರಂದರೆ ಅದರ ಹಿಂದೆ ಮಾಡಬೇಕಾದ್ದು ಬಹಳ ಇದೆ. ಮಾಡಬೇಕಾದ ಅರೇಂಜ್ಮೆಂಟ್ಸ್ ಬಹಳ ಇದೆ. ಸೊ ಅದೆಲ್ಲ ಮಾಡದಿದ್ದರೆ ಇದೆಲ್ಲಿ ಆಗುತ್ತೆ? ಇವತ್ತು ನಾವು ಫ್ರಂಟ್ ಲೈನ್ನ ಮಾತ್ರ ನೋಡ್ತಾ ಇದ್ದೀವಿ. ಅದರ ತೆರೆ ಮರೆಯಲ್ಲಿ ಆಗಬೇಕಾದ ಕೆಲಸಗಳು ಬಹಳ ಇದೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಇದರಲ್ಲಿ ಜವಾಬ್ದಾರಿಕೆ ಉಳ್ಳವರು, ಈ ಕಾರ್ಯದಲ್ಲಿ ಜವಾಬ್ದಾರಿಕೆ ಉಳ್ಳವರು. ಹಲ್ಲೆಲೂಯಾ. ಪೌಲನು ಮುಂಚೂಣಿಯಲ್ಲಿ ನಿಂತು ಮಾಡ್ತಾ ಇರ್ಬೋದು, ಆದರೆ ಅವನ ಹಿಂದೆ ಅವನ ಸಪೋರ್ಟಿವ್ ಆಗಿ ಖಜಾಂಚಿ. ಇವತ್ತು ನಮಗೆ ಸ್ವಲ್ಪ ಲೋಕದಲ್ಲಿ ಸ್ಥಾನಮಾನ ಬಂದುಬಿಟ್ರೆ ನಮ್ಮ ಕೈಲೇ ಹಿಡಿಯೋಕ್ಕಾಗೋದಿಲ್ಲ. ಮರಿಬೇಡ್ರಿ, ನಾವು ದೇವರ ರಾಜ್ಯಕ್ಕೆ ಸಭಾಪಾಲಕರಿಗೆ ನೀವು ಭುಜ ಕೊಟ್ಟು ನಿಲ್ಲೋದಾದರೆ ಅದು ಅಲ್ಟಿಮೇಟ್ ಬೇರೆ ಏನಲ್ಲ, ದೇವರ ರಾಜ್ಯದ ವಿಸ್ತರಣೆ. ಹಲ್ಲೆಲೂಯಾ. 10 ಹೆಜ್ಜೆ ಹೋಗೋದು ನಿಮ್ಮ ಸಪೋರ್ಟಿಂದ ಇನ್ನು 15 ಹೆಜ್ಜೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಮಾಡುವಂಥದ್ದು ನೀವು ಭುಜ ಕೊಟ್ಟರೆ, ನಿಮ್ಮ ಸಭಾಪಾಲಕರಿಗೆ ನೀವು ಭುಜ ಕೊಟ್ಟರೆ ಇನ್ನೂ ಒಂದು ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ರೀ. ಪ್ರೈಸ್ ದ ಲಾರ್ಡ್. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ನಿಮ್ಮ ಸಭಾಪಾಲಕರಿಗೆ ದೇವರು ಕೊಟ್ಟ ದರ್ಶನಕ್ಕೆ ಭುಜ ಕೊಡುವಂಥದ್ದು ಪ್ರತಿಯೊಬ್ಬ ದೇವರ ಮಗುವಿನ ಜವಾಬ್ದಾರಿಕೆ. ಅದಕ್ಕೆ ಹೇಳ್ತಾ ಇದ್ದು, ಕರ್ತನ ಸೇವೆಯನ್ನು ಮಾಡಿರಿ, ಆಲಸ್ಯ ಮಾಡಬೇಡಿ, ಜಾಗ್ರತೆಯಿಂದ ಇರಿ. ಸುಮ್ಮನೆ ಹೋಗಿ ಚರ್ಚ್ಗೆ ಹೋಗಿ ಕಾಣಿಕೆ ಹಾಕ್ಬಿಟ್ಟು ಬಂದುಬಿಟ್ರೆ ಎಲ್ಲ ಮುಗೀತು ಅಂತ ನೆನೆಸ್ಬಿಡ್ಬೇಡ್ರಿ.
ಯು ಹ್ಯಾವ್ ಎನ್ ಆಬ್ಲಿಗೇಷನ್. ನಿಮಗೆ ಜವಾಬ್ದಾರಿಕೆ ಇದೆ, ನಿಮಗೆ ಕರ್ತವ್ಯ ಇದೆ, ನೀವು ತೀರಿಸಬೇಕಾದ ಋಣ ಇದೆ. ಹಲ್ಲೆಲೂಯಾ. ಫಿಲಮೋನನಿಗೆ ಪೌಲನು ಬರೆಯುವಾಗ ಏನಂತ ಹೇಳ್ತಾನೆ ನೋಡ್ರಿ. ಫಿಲಮೋನ ತೆಗೀರಿ. ಫಿಲಮೋನ ಒಂದೇ ಅಧ್ಯಾಯ ಅದರಲ್ಲಿರೋದು. ಹದಿಮೂರನೇ ವಚನ ಓದಿ. ಫಿಲಮೋನ 1:13. ನಾನು ಸುವಾರ್ತೆಯ ನಿಮಿತ್ತ ಸೆರೆಯಲ್ಲಿರಲಾಗಿ, ಸುವಾರ್ತೆಯ ನಿಮಿತ್ತ ಸೆರೆಯಲ್ಲಿರಲಾಗಿ ನಿನಗೆ ಬದಲಾಗಿ ಅವನು ನನಗೆ ಉಪಚಾರ ಮಾಡುವಂತೆ. ಅವನಂದ್ರೆ ಒನೇಸಿಮನ ಬಗ್ಗೆ ಹೇಳ್ತಾ ಇದ್ದಾನೆ. ಒನೇಸಿಮನು ಫಿಲಮೋನನಿಗೆ ದ್ರೋಹ ಮಾಡಿ ಅದರ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಹಾಕಲ್ಪಡ್ತಾನೆ. ಈ ಪೌಲನು ಸುವಾರ್ತೆ ನಿಮಿತ್ತವಾಗಿ ಸೆರೆಮನೆಗೆ ಹೋಗ್ತಾನೆ. ಅಲ್ಲಿ ಒನೇಸಿಮನನ್ನು ಭೇಟಿ ಆಗ್ತಾನೆ. ಒನೇಸಿಮನಿಗೆ ದೇವರ ವಾಕ್ಯ ಹೇಳ್ತಾನೆ, ರಕ್ಷಣೆಗೆ ತರ್ತಾನೆ, ಅವನೊಳಗೆ ರೂಪಾಂತರವನ್ನು ತರ್ತಾನೆ. ಈಗ ಒನೇಸಿಮನನ್ನು ಹಿಂತಿರುಗಿ ಮತ್ತೆ ಫಿಲೆಮೋನನ ಕಡೆಗೆ ಕಳುಹಿಸಿಕೊಡುವಂಥ ಸಂದರ್ಭದಲ್ಲಿ ಪೌಲನು ಹೇಳ್ತಾನೆ, ನೀನು ನನಗೆ ಸೇವೆ ಮಾಡಬೇಕಾಗಿತ್ತು. ಅಂದರೆ ಸೇವೆ ಅಂದರೆ ಜೀತದಾಳಿನ ಸೇವೆ ಆ ರೀತಿ ಅಲ್ಲ. ನಾನು ಮಾಡುವ ಸೇವೆಯಲ್ಲಿ ನೀನು ಭುಜ ಕೊಡಬೇಕಾಗಿತ್ತು, ನೀನು ನನಗೆ ಸಪೋರ್ಟ್ ಮಾಡಬೇಕಾಗಿತ್ತು. ನಿನಗೆ ಬದಲಾಗಿ ಅವನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. 13ನೇ ವಚನ ನೋಡಿ, ಇನ್ನೊಂದ್ಸರಿ ಓದಿ. ನಾನು ಸುವಾರ್ತೆಯ ನಿಮಿತ್ತ ಸೆರೆಯಲ್ಲಿರಲಾಗಿ ನಿನಗೆ ಬದಲಾಗಿ ಅವನು ನನಗೆ ಉಪಚಾರ ಮಾಡುವಂತೆ ಅವನನ್ನು ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಬೇಕೆಂದು ಯೋಚಿಸಿದ್ದನು. ನಿನಗೆ ಬದಲಾಗಿ ನೀನು ಮಾಡಬೇಕಾಗಿತ್ತು, ಆದರೆ ನೀನು ನನ್ನ ಬಳಿಯಲ್ಲಿಲ್ಲ. ಆದರೆ ನಿನಗೆ ಬದಲಾಗಿ ಇವನನ್ನು ಇಟ್ಕೊಳ್ಬೇಕು ಅಂತ ಆಲೋಚನೆ ಇತ್ತು. ಆದರೂ ನಾನು ನಿನ್ನ ಹತ್ರ ಒತ್ತಾಯದಿಂದ ಅಲ್ಲ, ಪ್ರೀತಿಯಿಂದ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಅದರಿಂದ ನಿನ್ನ ಹತ್ರ ಕಳಿಸ್ಬಿಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹಾಗಾದರೆ ಫಿಲೆಮೋನನು ಅವನೊಬ್ಬ ದೊಡ್ಡ ಶ್ರೀಮಂತ, ಕೊಲೋಸೆ ಪಟ್ಟಣದ ದೊಡ್ಡ ಶ್ರೀಮಂತ, ದೇವರನ್ನು ನಂಬಿರುವಾತನು, ದೇವರಲ್ಲಿ ಭರವಸಿಟ್ಟಾತನು, ರಕ್ಷಣೆ ಹೊಂದಿದಾತನು, ಕರ್ತನ ಮಾರ್ಗದಲ್ಲಿ ನಡೆಯುವಾತನು. ಎಷ್ಟು ಐಶ್ವರ್ಯವಂತನಾಗಿದ್ದರು, ಎಷ್ಟು ದೊಡ್ಡ ಜಾಬ್ನಲ್ಲಿದ್ದರೂ ಸಹ ಖಜಾಂಚಿಯಾಗಿದ್ದರು, ಎರಸ್ತನ ಹಾಗೆ ಖಜಾಂಚಿಯಾಗಿದ್ದರು. ಪೌಲನು ಮಾಡುವಂಥ ಸೇವೆಯಲ್ಲಿ ಅವ್ರದ್ದು ಒಂದು ಪಾತ್ರ ಇದೆ ಅನ್ನೋದನ್ನು ಬಹಳ ಸ್ಪಷ್ಟಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನೊಂದಿಗೆ ಸೇರಿ ಆ ಒಂದು ಸೇವೆಯನ್ನು ನಿರ್ವಹಿಸುವುದು ದೇವರ ಯೋಜನೆ ಆಗಿದೆ. ಅದರಿಂದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದೇವರು ನಿಮಗಾಗಿ ಏರ್ಪಡಿಸಿದಂಥ ಸೇವೆಯನ್ನು ಮಾಡಲಿಕ್ಕೆ ನೀವು ಜಾಗ್ರತೆಯಿಂದಿರಿ, ಆಲಸ್ಯ ಮಾಡಬೇಡ್ರಿ, ಆಸಕ್ತಿಯಿಂದ ಮಾಡಿರಿ. ಆಸಕ್ತಿಯಿಂದ ಆಸಕ್ತಿ ಮನಸ್ಸಿನಿಂದ. ಅಲ್ಲಿ ಏನು ವಚನ ಇದೆ, ರೋಮಪುರದವರಿಗೆ ಬರೆದ ಪತ್ರಿಕೆ 12:11 ಇನ್ನೊಂದು ಸರಿ ನೋಡಿ. ಆಸಕ್ತ ಚಿತ್ತರಾಗಿ. ಹಲ್ಲೆಲೂಯಾ. ಆ ಪದ ನೋಡಿ, ಆಸಕ್ತ ಚಿತ್ತ ಅನ್ನೋದು ಯಾವಾಗಲೂ ನಮ್ಮ ಮನಸ್ಸು, ಡಿಸಿಷನ್, ವಿಲ್. ಸೊ ಆಸಕ್ತ ಚಿತ್ತರಾಗಿ ನಾವೇ ತೀರ್ಮಾನ ಮಾಡಬೇಕು. ನಾವು ಆಸಕ್ತಿಯಿಂದ ನಾವು ಡಿಸಿಷನ್ ಮಾಡಬೇಕು. ಆಸಕ್ತ ಚಿತ್ತರಾಗಿ ಕರ್ತನ ಸೇವೆಯನ್ನು ಮಾಡುವವರಾಗಿ. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವಾಗಿ. ಲೂಕನ ಸುವಾರ್ತೆ ಕೊಲೋಸೆ 4ನೇ ಅಧ್ಯಾಯ 14ನೇ ವಚನ ಓದಿದ್ರೆ, ಕೊಲೋಸೆ 4:14. ಕೊಲೋಸೆ 4:14. ಪ್ರಿಯ ವೈದ್ಯನಾಗಿರುವ ಲೂಕನು ಮತ್ತು ದೇಮನು ನಿನಗೆ ವಂದನೆ ಹೇಳುತ್ತಾರೆ. ಪ್ರಿಯ ವೈದ್ಯನಾಗಿರುವ ಲೂಕನು ಮತ್ತು ದೇಮನು ನಿಮಗೆ ವಂದನೆ ಹೇಳುತ್ತಾರೆ. ಓಕೆ, ಈ ಲೂಕನು ಯಾರಂತೆ? ವಾಕ್ಯನೇ ಹೇಳುವ ಹಾಗೆ ವೈದ್ಯನು, ಅವನು ಡಾಕ್ಟರ್. ಬಟ್ ಈ ಅಪೊಸ್ತಲರ ಕೃತ್ಯಗಳನ್ನ ಬರೆದವನು ಲೂಕನು. ಎಲ್ಲೂ ಕೂಡ ತನ್ನನ್ನು ಪ್ರಸ್ತಾಪ ಮಾಡಲಿಲ್ಲ. ಸಂಪೂರ್ಣವಾಗಿ ಪೌಲನು ಮಾಡಿದ ಸೇವೆಗೆ ಭುಜ ಕೊಟ್ಟು ಪ್ರೋತ್ಸಾಹ ಮಾಡುತ್ತಾ ಪೌಲನು ಹೋದ ಕಡೆಗಳೆಲ್ಲ ಜೊತೆಗೆ ಹೋಗ್ತಾ ಇದ್ದಾನೆ. ಎಲ್ಲೂ ಕೂಡ ವ್ಯತ್ಯಾಸ ತೋರಿಸ್ತಾನೇ ಇಲ್ಲ, ತನ್ನ ಐಡೆಂಟಿಟಿ ತೋರಿಸ್ತಾನೇ ಇಲ್ಲ. ನಾವು ಅಂತ ಹೇಳಿ ಬಳಸಿರೋದ್ರಿಂದ ನಮ್ಗೆ ಗೊತ್ತಾಗ್ತದೆ, ಓ ಲೂಕನು ಜೊತೆಗಿದ್ದಾರೆ, ಸಾಹೇಬರು ಜೊತೆಗಿದ್ದಾರೆ ಅಂತ ಹೇಳಿ, ಡಾಕ್ಟ್ರು ಜೊತೆಗಿದ್ದಾರೆ ಅಂತ. ಅದರಿಂದ ನಮ್ಗೆ ಗೊತ್ತಾಗುತ್ತೆ ಹೊರತು ತನ್ನನ್ನು ಎಲ್ಲೂ ಕೂಡ ಪರಿಚಯ ಮಾಡ್ಕೋತಾ ಇಲ್ಲ. ಪೌಲನ್ನು ಮಾಡ್ತಾ ಇದ್ದಂಥ ಸೇವೆಗೆ ಭುಜ ಕೊಡ್ತಾ ಇದೆ. ಪ್ರಿಯರೇ, ನೀವು ಎಲ್ಲೆಲ್ಲಿಂದ ನೀವು ಕೇಳಿಸ್ಕೊಳ್ತಾ ಇದ್ರು ಸರಿ, ಪ್ರಪಂಚದ ಯಾವ ಮೂಲೆಯಿಂದ ನೀವು ಕೇಳಿಸ್ಕೊಳ್ತಾ ಇದ್ರು ಸರಿ, ನಿಮ್ಮ ಸ್ಥಳೀಯ ಸಭೆಯ ಮೂಲಕ ನಡೆಯುವ ಸೇವೆಯಲ್ಲಿ ನಿಮ್ಮದು ಒಂದು ದೊಡ್ಡ ಪಾತ್ರ ಇದೆ. ಹಲ್ಲೆಲೂಯಾ. ಸುಮ್ಮನೆ ಹೋಗಿ ಕಾಣಿಕೆ ಹಾಕ್ಬಿಟ್ಟು ಸ್ತೋತ್ರ ಮಾಡಿ ಆರಾಧನೆ ಮಾಡಿ ದೇವ ಪ್ರಸನ್ನತೆ ಹೊಂದ್ಕೊಂಡು ಬಿಡುಗಡೆ ಹೊಂದ್ಕೊಂಡು ಬಂದುಬಿಡೋಣ ಅಂತ ನೀವು ನೆನೆಸ್ಬಿಡ್ಬೇಡ್ರಿ. ಅದೆಲ್ಲ ಓಕೆ. ಆದರೆ
ನಿಮ್ಮ ಸಭಾಪಾಲಕರಿಗೆ ದೇವರು ಕೊಟ್ಟ ದರ್ಶನದಲ್ಲಿ ನಿಮ್ಮದೊಂದು ಪಾತ್ರ ಇದೆ. ನೀವು ಭುಜ ಕೊಡಬೇಕಾಗಿರೋದಿದೆ, ನೀವು ನಿರ್ವಹಿಸಬೇಕಾದಿದೆ. ಅದನ್ನು ನೀವು ಅಸಡ್ಡೆ ಮಾಡಬೇಡ್ರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ರಕ್ಷಣೆ ಹೊಂದಿದ ದೇವರ ಮಕ್ಕಳನ್ನು ಇಟ್ಟೇ ಈ ಸಭಾಪಾಲಕನು ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಹಲ್ಲೆಲೂಯ. ಸುವಾರ್ತೆಯನ್ನು ತಲುಪಿಸ್ಬೇಕಾಗಿದೆ. ಪಾಸ್ಟ್ ಒಬ್ಬರೇ ಏನು ಮಾಡೋಕ್ಕಾಗೋದಿಲ್ಲ. ಪಾಸ್ಟ್ರಿಗೆ ದೇವರು ಕೊಟ್ಟಂತಹ ಜೊತೆ ಸೇವಕರುಗಳು ಯಾರಂದರೆ ಸಭೆ ಮಕ್ಕಳು. ಹಲ್ಲೆಲೂಯ. ಪ್ರಾರ್ಥನೆಯಲ್ಲಿ ಭುಜ ಕೊಡ್ರಿ. ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ಸಭೆಯ ದರ್ಶನದೊಂದಿಗೆ ಭುಜ ಕೊಡ್ರಿ. ಹಲ್ಲೆಲೂಯ. ಈಗ ತಾತ್ಕಾಲಿಕವಾಗಿ ಈ ಕೋವಿಡ್ ನಿಮಿತ್ತವಾಗಿ ನಾವು ಒಟ್ಟಾಗಿ ಸೇರಲಿಕ್ಕೆ ಅವಕಾಶ ಆಗ್ತಾಯಿಲ್ಲ. ಇಲ್ಲಾಂದರೆ ಸಭೆಯಲ್ಲಿ, ನಿಮ್ಮ ಸಭೆಯಲ್ಲಿ, ನಾನು ಅರುಣೋದಯ ಸಭೆಗೆ ಮಾತ್ರ ಮಾತಾಡ್ತಾ ಇಲ್ಲ, ನನ್ನ ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇರುವಂತಹ ದೇವ ಮಕ್ಕಳು ಎಲ್ಲಿಂದ ಕೇಳಿಸ್ಕೊಂಡ್ರು ಸರಿಯೇ, ನಿಮಗಂತ ದೇವರು ಒಂದು ಸ್ಥಳೀಯ ಸಭೆಯನ್ನು ಇಟ್ಟಿದ್ದಾರಲ್ಲ, ಆ ಸಭಾಪಾಲಕರಿಗೆ ದೇವರು ಕೊಟ್ಟ ದರ್ಶನದೊಂದಿಗೆ ಭುಜ ಕೊಟ್ಟು ನಿಲ್ರಿ. ಅವರು ಏರ್ಪಡಿಸುವಂತಹ ಪ್ರಾರ್ಥನಾ ಕೂಟಗಳು, ವಿಶೇಷ ಕೂಟಗಳಲ್ಲಿ ನೀವು ಸ್ವಲ್ಪವಾದರೂ ನಿಮ್ಮ ಪಾಲುಗಾರಿಕೆ ಇರಲಿ. ನೀವು ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಳ್ರಿ. ಕೆಲವರು ಉಪವಾಸ ಪ್ರಾರ್ಥನೆ ಇರ್ತದೆ, ತಿರುಗೇ ನೋಡಲ್ಲ, ಏನೋ ತುಂಬ ಬ್ಯುಸಿ ಅನ್ನುವ ಹಾಗೆ. ಗೌರ್ಮೆಂಟ್ ರಜಾ ಇರ್ತದೆ, ಇವರು ತುಂಬ ಬ್ಯುಸಿ ಅನ್ನುವ ಹಾಗೆ. ನೀವು ತುಂಬ ಮಿಸ್ ಮಾಡ್ಕೋತಾ ಇದ್ದೀರಿ. ಅದಕ್ಕೆ ವಾಕ್ಯ ಮೊದಲೇ ಹೇಳ್ತಾ ಇರೋದು, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿ. ಇಂಟ್ರೆಸ್ಟ್ ಕೇಳಿ, ಅಪ್ಪ ನನಗೆ ಇಂಟ್ರೆಸ್ಟ್ ಕೊಡಪ್ಪ. ಹಲ್ಲೆಲೂಯ. ದೇವರ ನಾಮಕ್ಕೆ. ಇವತ್ತು ಅನೇಕರಿಗೆ ಹೆಂಗಿದೆ ಅಂದರೆ, ಸಭಾಪಾಲಕರೊಂದಿಗೆ ಸೇವೆ ಮಾಡುವುದಂದರೆ ಸ್ಥಾನ ಅಷ್ಟೇ ಎದುರು ನೋಡ್ತಾ ಇದ್ದಾರೆ. ಪಾಸ್ಟ್ ಕರೆದು ಈ ಜವಾಬ್ದಾರಿಗೆ ಇವರು ಹೆಡ್ಡು, ಇದಕ್ಕೆಲ್ಲ ಹೆಡ್ಡು, ಇದಕ್ಕೆ ಬಾಸ್ ಇವರು ಅಂತ ಹೇಳಿ ನೇಮಿಸಬೇಕು ಅಂತ ಹೇಳಿ ನೀವು ಮೋಸ ಹೋಗ್ತಾ ಇದ್ದೀರಿ. ಅದಲ್ಲ. ಸ್ಥಾನದ ಮೇಲೆ ಗಮನ ಇಡಬೇಡಿ. ಸ್ಥಾನಮಾನದ ಮೇಲೆ ಗಮನ ಇಟ್ಟರೆ ನಾವು ಗುರಿಯನ್ನು ಮಿಸ್ ಮಾಡ್ಕೊಳ್ತೀವಿ. ಯೇಸು ಸ್ವಾಮಿ ತನ್ನ ಶಿಷ್ಯರು ಸ್ಥಾನಮಾನದ ಮೇಲೆ ಗಮನ ಇಟ್ಟು ಒಬ್ರಿಗೊಬ್ರು ಕಚ್ಚಾಡ್ಕೊಳ್ತಾ ಇದ್ದಾರೆ, ಯಾರು ದೊಡ್ಡವನು, ಯಾರು ದೊಡ್ಡವನು. ಯೇಸು ಸ್ವಾಮಿ ಬಿಟ್ಟರೆ ನೆಕ್ಸ್ಟ್ ಯಾರು, ಪಾಸ್ಟ್ ಬಿಟ್ಟರೆ ನೆಕ್ಸ್ಟ್ ಯಾರು ಗ್ರೇಟು ಅನ್ನೋ ರೀತಿ ಕಚ್ಚಾಡ್ಕೊಳ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಅವ್ರನ್ನ ಕರೆದು, ಏನು ರೀ ಶಿಷ್ಯರೇ, ಏನು ದಾರಿಲಿ ಮಾತಾಡ್ತಾ ಇದ್ರಿ? ಏನು ಗೊತ್ತಿಲ್ಲದ ಹಾಗೆ ಕಳ್ಳರಾಗಿ ಸುಮ್ಮನಿದ್ದಾರೆ, ಬಾಯೇ ಬಿಚ್ತಾ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಯಾರು ದೊಡ್ಡವನಾಗಿರಬೇಕು ಅಂತ ಅನಿಸ್ತೀರೋ ಅವನು ಎಲ್ಲರ ಸೇವಕನಾಗಿ ಆಗಲಿ ಅಂತ ಹೇಳಿದ್ರು. ಆಗ ಸ್ಥಾನದ ಮೇಲೆ ನಮಗೆ ಗಮನ ಹೋಗಬಾರ್ದು. ಅದು ದೇವ್ರ ಚಿತ್ತ ಅಲ್ಲ. ನಾವು ಸೇವೆ ಮಾಡುವಾಗ ಆಟೋಮೆಟಿಕ್ ಸ್ಥಾನ ಬರ್ತದೆ. ಹಲ್ಲೆಲೂಯ. ನೀವು ದೇವರು ನಿಮಗೆ ಕೊಟ್ಟ ಜವಾಬ್ದಾರಿಕೆಯನ್ನು ನಿರ್ವಹಿಸುವಾಗ ಆಟೋಮೆಟಿಕ್ ಸ್ಥಾನ ಬರ್ತದೆ. ಅದು ಒಂದು ಹಂತದಲ್ಲಿರೋದಿಲ್ಲ, ಪ್ರೋಗ್ರೆಸಿವ್. ಪ್ರಮೋಷನ್ ಮುಂದೆ ಮುಂದೆ ಮುಂದೆ. ಹಲ್ಲೆಲೂಯ. ನೀವು ದೇವರಿಗಾಗಿ ಉಪಯೋಗ ಆಗ್ತಿರುವಂತಹ ಯಾವುದೇ ಸೇವಕರನ್ನು ನೀವು ವಿಚಾರಿಸಿ ನೋಡಿ, ಒಂದೇ ಸಾರಿ ದೇವರು ಯಾರನ್ನು ತೆಗೆದ ಮೇಲೆ ಸ್ಥಾನದಲ್ಲಿ ಕೂರಿಸಿಲ್ಲ. ಅವರು ದೇವರು ಕೊಟ್ಟಂಥ ಸಣ್ಣ ಸಣ್ಣ ಅವಕಾಶಗಳಲ್ಲಿ ನಂಬಿಗಸ್ತರಾಗಿ, ವಿಧೇಯರಾಗಿ, ದೇವರಿಗೆ ಒಪ್ಪಿಸಿಕೊಟ್ಟು ಹಾಗೆ ಬರ್ತಾ ದೇವರು ಅವ್ರನ್ನ ಉನ್ನತ ಸ್ಥಾನದಲ್ಲಿ ಉತ್ತಮವಾಗಿ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ನಾವು ಸಾಮ್ಯದಲ್ಲಿ ನೋಡ್ತೀವಲ್ಲ, 5 ತಲಾಂತು 2 ತಲಾಂತು 1 ತಲಾಂತು ಸಾಮ್ಯದಲ್ಲಿ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು. ಚಿಕ್ಕದರಲ್ಲಿ ನೀನು ನಂಬಿಗಸ್ತನಾಗಿದೆ, ನಿನ್ನನ್ನು ದೊಡ್ಡದರಲ್ಲಿ ಅಧಿಕಾರಿಯನ್ನಾಗಿ ಇಡ್ತೀನಿ ಅಂತ ಹೇಳಿ. ಇವತ್ತು ಸ್ಥಾನದ ಮೇಲೆ ಗಮನ ಅಲ್ಲ. ಚರ್ಚ್ನಲ್ಲಿ ನಾನು ಎಲ್ಡರು, ನಾನು ಸೀನಿಯರು, ಅಸಿಸ್ಟೆಂಟ್ ಪಾಸ್ಟ್ರು ಅಥವಾ ರೆವರೆಂಡು, ಇದೆಲ್ಲ ಸೈತಾನನ ವಂಚನೆ ರೀ. ಮೋಸ ಹೋಗಿಬಿಡ್ಬೇಡ್ರಿ. ಸಭಾಪಾಲಕರಿಗೆ ದೇವರು ಏನು ಯೋಜನೆ ಕೊಟ್ಟಿದ್ದಾರೆ ಆ ಯೋಜನೆಯೊಂದಿಗೆ ಭುಜ ಕೊಡಿ. ನೋಡಿ, ಎರಸ್ತನನ್ನು ನೋಡಿ, ಅವನು ಖಜಾಂಚಿ, ಆದರೆ ಪೌಲನಿಗೆ ದೇವರು ಕೊಟ್ಟ ದರ್ಶನಕ್ಕೆ ಭುಜ ಕೊಡ್ತಾನೆ. ಕಮಾನ್ ಎರಸ್ತ, ನೀ ಸ್ವಲ್ಪ ಹೋಗಿದ್ಬಪ್ಪ, ಎಲ್ಲಿಗೆ? ಎರಸ್ತನ ಎಲ್ಲಿ ಕಳಿಸ್ತಾನೆ? ಅಪೊಸ್ತಲರ ಕೃತ್ಯಗಳು ಓದ್ವಲ್ಲ, 16 ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 22. ಮಕದೋನ್ಯಕ್ಕೆ ಕಳುಹಿಸಿ, ಮಕದೋನ್ಯಕ್ಕೆ ಹೋಗಿದ್ಬಪ್ಪ ಎರಸ್ತಾ, ಕಮಾನ್ ಮೆಸಡೋನಿಯಾಗೆ ಹೋಗಿದ್ಬಾ. ಗುಡು ನೋಡ್ತಾನೆ, ತನಗೆ ನೇಮಿಸಿದಂತಹ ಜವಾಬ್ದಾರಿಕೆಯನ್ನು ನಿರ್ವಹಿಸ್ತಾನೆ. ಹಲ್ಲೆಲೂಯ. ಸಮಾಜದಲ್ಲಿ ಅವನು ಒಳ್ಳೆಯ ಸ್ಥಾನ ಇದೆ, ಆದರೆ ಕರ್ತನ ಸೇವೆಯಲ್ಲಿ ಬರುವಾಗ ಯಾವುದನ್ನು ಮಾಡಲಿಕ್ಕೂ ಸಿದ್ಧವಾಗಿರಬೇಕು. ಹಲ್ಲೆಲೂಯ.
ಜಾಗ್ರತೆ, ಇದು ಈ ವಿಷಯದಲ್ಲಿ ಜಾಗ್ರತೆ. ಯಾಕಂದರೆ ಇದು ನೀವು ತಪ್ಪಿದ್ರೆ ಅತಿ ದೊಡ್ಡ ಒಂದು ಆಶೀರ್ವಾದವನ್ನು ಮಿಸ್ ಮಾಡ್ಕೋತಾ ಇದ್ದೀರಿ. ಕರ್ತನ ಬರೋಣದಲ್ಲಿ ನಿಮಗೆ ಸಿಗಬೇಕಾದಂತಹ ಇನ್ನೂ ಹೆಚ್ಚಿನ ಪ್ರತಿಫಲ ಮಿಸ್ ಆಗಿಬಿಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ಅವೈಲೇಬಲ್ ಆಗಿರಿ, ಪ್ರಾರ್ಥನೆಯಲ್ಲಿ ಅವೈಲೇಬಲ್ ಆಗಿರಿ, ವಾಕ್ಯದಲ್ಲಿ ಅವೈಲೇಬಲ್ ಆಗಿರಿ. ದೇವರ ಸನ್ನಿಧಾನದಲ್ಲಿ, ದೇವರ ವಾಕ್ಯದಲ್ಲಿ, ಸಭೆಯ ಕಾರ್ಯಗಳಲ್ಲಿ ನೀವು ಆ್ಯಕ್ಟಿವಾಗಿ ತೊಡಗಿಸ್ಕೊಳ್ಳಿ. ಆಟೋಮ್ಯಾಟಿಕ್ಕಾಗಿ ದೇವರೇ ನಿಮ್ಮನ್ನು ತೆಗೆದು ತನ್ನ ಯೋಜನೆಯಲ್ಲಿ ತೊಡಗಿಸ್ಕೊಬಿಡ್ತಾನೆ. ನೀವು ಆಸಕ್ತ ಚಿತ್ತರಾಗಿರಿ, ಅಸಡ್ಡೆ ಮಾಡಬೇಡ್ರಿ. ಯಾವ ಸಭೆಯಲ್ಲಿ, ಯಾವ ಆತ್ಮಿಕ ಅನ್ಯೋನ್ಯತೆಯಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೋ ಆ ಅನ್ಯೋನ್ಯತೆಯೊಂದಿಗೆ ಸೇರಿ ನೀವು ನೆರವೇರಿಸಬೇಕಾದಂತಹ ಸೇವೆ ಇದೆ. ಅದು ಒಂದೇ ದಿನದಲ್ಲಿ ಬರೋದಿಲ್ಲ. ನೀವು ಸಣ್ಣ ಸಣ್ಣ ಅವಕಾಶಗಳಲ್ಲಿ ನಿಮ್ಮನ್ನು ಯಥಾರ್ಥವಾಗಿ ತೊಡಗಿಸ್ಕೊಳ್ಳಿ. ಬೇರೆ ಯಾರಿಗೆ ಕಣ್ಣಿಗೆ ಕಂಡರೂ ಸರಿ, ಕಾಣದಿದ್ದರೂ ಸರಿಯೇ. ಯಾರ ಕಣ್ಣಿಗೆ ಕಂಡರೂ ಸರಿ, ಕಾಣದಿದ್ದರೂ ಸರಿಯೇ. ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಉಪವಾಸ ಪ್ರಾರ್ಥನೆಗೆ ಸಭಾಪಾಲಕರು ಎಲ್ಲರನ್ನು ಆಹ್ವಾನ ಮಾಡಿದ್ದಾರೆ. ಯಥಾರ್ಥವಾಗಿ ನೀವು ತೊಡಗಿಸ್ಕೊಳ್ಳಿ. ನಿಮಗೆ 24 hours ನೀವು ಅಲ್ಲಿರೋಕ್ಕಾಗೋದಿಲ್ಲ. ನೀವು ಜವಾಬ್ದಾರಿಕೆ ಖಜಾಂಚಿಯಾಗಿದ್ದೀರಿ, ಜವಾಬ್ದಾರಿಕೆ ಇದೆ. ನೀವು ವೈದ್ಯರಾಗಿದ್ದೀರಿ, ನಿಮಗೆ ಜವಾಬ್ದಾರಿಕೆಗಳಿದೆ. ಅಟ್ಲೀಸ್ಟ್ ಆ ಉಪವಾಸ ಪ್ರಾರ್ಥನೆ ಸಭೆಯಲ್ಲಿ ಫಾಸ್ಟಿಂಗ್ ಪ್ರೇಯರ್ ನಡೀತದೆ ಅನ್ನುವ ವಿಷಯವನ್ನು ದೇವರು ನಿಮ್ಮ ಗಮನಕ್ಕೆ ತಂದಾಗ ಒಂದು 1/2 hour ಆದರೂ ಬಂದು, ಡ್ಯೂಟಿಗೆ ಹೋಗೋಕ್ಕೆ ಮುಂಚೆ ಒಂದು 1/2 hour ದೇವರ ಸನ್ನಿಧಾನದಲ್ಲಿ ಇದ್ಬಿಟ್ಟು ಹೋಗೋಣ. ಡ್ಯೂಟಿ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ದೇವರ ಸನ್ನಿಧಾನದಲ್ಲಿ ಇದ್ಬಿಟ್ಟು ಹೋಗೋಣ. ಬೇಡವಾ? ಅಷ್ಟೂ ಬೇಡವಾ? ಅದಂಗೆ ದೇವರು ನಿಮ್ಮನ್ನು ತೆಗೆದು ಉತ್ತಮವಾಗಿ ಉಪಯೋಗಿಸಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ? ದೇವರು ನಿಮ್ಮನ್ನು ಬಳಕೆ ಮಾಡಬೇಕು, ಪಾಸ್ಟರ್ ನಿಮ್ಮನ್ನು ಕರೆದು ನಿಮಗೆ ಸೇವೆ ಕೊಡಬೇಕಂತ ಹೆಂಗೆ ಎದುರು ನೋಡ್ತಾ ಇದ್ದೀರಿ? ಯಾವ ಆಧಾರದ ಮೇಲೆ ಎದುರು ನೋಡ್ತಾ ಇದ್ದೀರಿ? ಸೊ ದೇವರು ನಿಮಗೆ ಕೊಡುವ ಸಣ್ಣ ಸಣ್ಣ ಅವಕಾಶಗಳು. ಸೊ ದೇವರಿಗೆ ನೀವು ನಂಬಿಗಸ್ತರಾಗಿದ್ದಾಗ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾದ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಕೃಪೆ ಮಾಡ್ತಾರೆ. ನೀವು ಖಜಾಂಚಿ ಆಗಿರಿ, ಲೂಕನ ಹಾಗೆ ಎರಸ್ತನ ಹಾಗೆ ಖಜಾಂಚಿ ಆಗಿರಿ, ಅಥವಾ ಲೂಕನ ಹಾಗೆ ವೈದ್ಯನಾಗಿರಿ, ಅಥವಾ ನೀವು ಬೇರೆ ಯಾವುದೇ ಸ್ಥಾನದಲ್ಲಿರಿ. ನೀವು ನಿಮ್ಮ ಸ್ಥಳೀಯ ಸೇವೆಯೊಂದಿಗೆ, ಸಭೆಯೊಂದಿಗೆ ಸೇರಿ ನೆರವೇರಿಸಬೇಕಾದ ಸೇವೆ ಇದೆ. ಇದರಲ್ಲಿ ಜಾಗ್ರತೆಯಿಂದ, ಆಲಸ್ಯ ಮಾಡದೆ ಜಾಗ್ರತೆಯಿಂದ, ಆಮೇಲೆ ಆಸಕ್ತಿಯಿಂದ ಈ ಕಾರ್ಯದಲ್ಲಿ ತೊಡಗಿಸ್ಕೊಳ್ರಿ. ದೇವರು ನಿಮ್ಮನ್ನು ಹೆಂಗೆ ಮೇಲೆ ಎತ್ತುತ್ತಾರೆ ನೋಡ್ರಿ. ದೇವರು ನಿಮ್ಮನ್ನು ಯಾವ ರೀತಿ ಮೇಲೆ ಎತ್ತುತ್ತಾರೆ ನೋಡ್ರಿ. ಸ್ಥಾನ ಎದುರು ನೋಡಬೇಡಿ. ಸ್ಥಾನ ಎದುರು ನೋಡಿದ್ರೆ ಮುಗಿದೋಯ್ತು ಕತೆ. ಅಲ್ಲಿಂದನೇ ನೀವು ಎಲ್ಲಿ ಹೋಗಿದ್ದು ಅಲ್ಲಿಂದ ಲಾಗಾಪಲ್ಟಿ. ಸ್ಥಾನ ಎದುರು ನೋಡಬೇಡಿ. ಸರ್ವಿಸ್ ಮಾಡಲಿಕ್ಕೆ ಮನಸ್ಸುಳ್ಳವರಾಗಿ, ದೇವರ ಯೋಜನೆಗೆ ನಿಮ್ಮ ದುಡಿಮೆಯನ್ನು ಹಾಕಲಿಕ್ಕೆ ಮನಸ್ಸುಳ್ಳವರಾಗಿ ನೀವು ತೊಡಗಿಸ್ಕೊಳ್ರಿ. ಒಂದು ನಿಮಿಷ ದೇವರು ನಮಗೆ ಕೃಪೆ ಕೊಡುವಂತೆ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡುವ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ನೀನು ಜವಾಬ್ದಾರಿಕೆ ಇಟ್ಟಿದೆಯಪ್ಪ. ಥ್ಯಾಂಕ್ ಯು. ಜಾಗ್ರತೆಯಿಂದ, ಆಲಸ್ಯ ಮಾಡದೆ, ಆಸಕ್ತಿಯಿಂದ ಕರ್ತನ ಸೇವೆಯನ್ನು ಮಾಡುವವರಾಗಿರಿ ಅಂತ ಕರ್ತನೆ ನಮ್ಮೊಬ್ಬೊಬ್ಬರಿಗೂ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀರಿ. ಇದನ್ನು ಪ್ರತಿಯೊಬ್ಬರು ನೆರವೇರಿಸಲಿಕ್ಕೆ ಸಹಾಯ ನೀಡಪ್ಪ. ತಮ್ಮ ತಮ್ಮ ಸ್ಥಳೀಯ ಸಭೆಯೊಂದಿಗೆ ಸೇರಿ, ತಮ್ಮ ತಮ್ಮ ಸ್ಥಳೀಯ ಸೇವಕರೊಂದಿಗೆ ಸೇರಿ ಕರ್ತನ ಕಾರ್ಯವನ್ನು ನೆರವೇರಿಸಲಿಕ್ಕೆ ಕೃಪೆ ಕೊಡಪ್ಪ. ಎರಸ್ತನು ಕರ್ತನ ಇಡೀ ಪಟ್ಟಣದ ಖಜಾಂಚಿಯಾಗಿದ್ದರೂ ಸಹ ಪೌಲನ ಜೊತೆಗೂಡಿ ಕರ್ತನಿನ ಸೇವೆಯನ್ನು ನೆರವೇರಿಸಿದನು. ಲೂಕನು ವೈದ್ಯನಾಗಿದ್ದರೂ ಸಹ ಪೌಲನಿಗೆ ಕೊಟ್ಟ ದರ್ಶನಕ್ಕೆ ಭುಜ ಕೊಟ್ಟು ನಿಂತನು. ಹಾಲೆಲು ಒಂದು ಹಂತದಲ್ಲಿ ದೇಮನು ಸಹ ಹೊರಟೋಗ್ಬಿಡ್ತಾನೆ. ಆದರೆ ಪೌಲನು ಜೊತೆಗೆ ಲೂಕನು ಪೌಲನ ಜೊತೆಯಲ್ಲಿ ನಿಂತು ಸೇವೆ ಮಾಡುವುದನ್ನು ನಾವು ಕಾಣ್ತೇವೆ. ಸ್ವಾಮಿ ಅಪ್ಪ, ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ನಿನ್ನ ದೈವ ಕೃಪೆ ಉಂಟಾಗಲಿ. ಪ್ರತಿಯೊಬ್ಬರಿಗೂ ನಿನ್ನ ಸಹಾಯ ಸಿಗಲಿ. ಕರ್ತನೇ, ಜೀವಮಾನ ಈ ತಮ್ಮ ಜೀವಮಾನದಲ್ಲಿ ನೀನು ಮಾಡಲಿಕ್ಕಿಟ್ಟಂತಹ ಯೋಜನೆ ಇಟ್ಟಂತಹ ಪ್ರತಿಯೊಂದನ್ನು ಮಾಡಿ ಮುಗಿಸಲಿಕ್ಕೆ ಕೃಪೆ ಕೊಡಪ್ಪ. ಒಂದೇ ಸಾರಿ ಲೋಕದಲ್ಲಿ ನಾವು ಜೀವನ ಮಾಡೋದು ಅದು ಬೇಗನೆ ಗತಿಸಿ ಹೋಗ್ತದೆ. ಈಗ ಮಾಡಲಿಕ್ಕೆ ಕರ್ತನ ನೀನು ನೇಮಿಸಿದ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡಿ ಮುಗಿಸ್ಲಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ನೀಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು. ನೀನು ಆಶೀರ್ವದಿಸು ಕರ್ತನೇ. ಒಬ್ಬೊಬ್ಬರಿಗೂ ನೀನು ನೇಮಿಸಿದ ಸೇವೆಯನ್ನು ಆಲಸ್ಯ ಮಾಡದೆ ಜಾಗ್ರತೆಯಿಂದ ಮತ್ತು ಆಸಕ್ತಿಯಿಂದ ಮಾಡಿ ಮುಗಿಸುವಂತಹ ಅನುಗ್ರಹ ಒಬ್ಬೊಬ್ಬರಿಗೂ ಕೊಡಪ್ಪ. ಥ್ಯಾಂಕ್ ಯು. ನನಗೂ ಕೊಡು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೊಡು ಡ್ಯಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ.
ಆಮೇನ್ ಆಮೇನ್.